1/4 kg ದಪ್ಪ ಅವಲಕ್ಕಿ ತೊಗೊಂಡು 2ರಿಂದ 3 ಸಲ ತೊಳ್ಕೊಂಡು ನೆನೆಯಕ್ಕೆ ಬಿಟ್ಬಿಡಬೇಕು. ನೀರು ಹಾಕ್ದಂಗೆ ಹಂಗೆ ಬಿಡಬೇಕು. 1 ಅವರ್ ಬಿಟ್ಟರೆ ಈ ಥರ ಆಗುತ್ತೆ. ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಹಿಡಿಸಿದ್ರೆ ಇನ್ನೊಂಚೂರು ನೀರು ಹಾಕ್ಕೋಬೋದು, ಯಾಕೆಂದರೆ ಬರ್ತಾ ಬರ್ತಾ ಗಟ್ಟಿ ಆಗಿಬಿಡುತ್ತೆ. ನೆನೀತಾ ಅವಲಕ್ಕಿ ಗುಣನೇ ಅದಲ್ವ. ಇಷ್ಟು ನೀರಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣಂತೆ. ಸ್ಟವ್ ಮೇಲೆ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಅರ್ಧ ಸ್ಪೂನ್ ಸಾಸಿವೆ, ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನು, ಹಣ್ಣು ಮೆಣಸಿನ್ಕಾಯಿ 1-2, ಹಸಿರು ಮೆಣಸಿನ್ಕಾಯಿ 1-2, ಒಣಮೆಣಸಿನ್ಕಾಯಿ 1 ಇಷ್ಟು ಹಾಕ್ಕೊಂಡು 1 ಕಡ್ಡಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಬಿಡಿ. ಈ ಟೈಮಲ್ಲಿ 1 ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಷ್ಟಾದಮೇಲೆ 1 ಕ್ಯಾರೆಟು ತುರಿದು ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೆಮಿ ಫ್ರೈ ಮಾಡಿಕೊಂಡ್ರೆ ಸಾಕು, ಕ್ಯಾರೆಟ್ ತುಂಬ ಫ್ರೈ ಆಗೋದು ಬೇಡ. ಇಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತಣ್ಣಗೆ ಹಾಕಿ ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ತುಂಬ ಗಟ್ಟಿ ಆಗಿಲ್ಲ. ಈಗ ಮಾಡಿಟ್ಕೊಂಡಿರೋ ಒಗ್ಗರಣೆ ಎಲ್ಲ ಹಾಕ್ಕೊಂಡು 1 ಬೌಲಷ್ಟು 20 ಒಣ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕೈ ಆಡ್ಕೋಬೇಕು. ಇಷ್ಟು ಹಾಕ್ಕೊಂಡು ಮೊಸರು ಅವಲಕ್ಕಿಗೆ ಕೂಡಬೇಕು ಒಗ್ಗರಣೆ ಎಲ್ಲ, ಆ ಥರ ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಮೊಸರು ಅವಲಕ್ಕಿ ರೆಡಿ. ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವಲಕ್ಕಿ ಮೊಸರನ್ನ ಮಾಡಿರೋದು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.